ಕರ್ನಾಟಕ ಬಂದ್ಗೆ ಕರೆ ನೀಡಿದಂಥ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಮನೆ ಬಳಿಯೇ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅದಾದ ನಂತರ ಪೊಲೀಸರು ಕರ್ಕೊಂಡು ಹೋದರು. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದರು. ಈ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿಕಾರಿದರು. ಅದು ಮಾಮೂಲಿ ಇದ್ದಿದ್ದೆ. ಯಾವಾಗಾದರೂ ಈ ವಾಟಾಳ್ ನಾಗರಾಜ್ ಅವರನ್ನ ಅರೆಸ್ಟ್ ಮಾಡೋಕ್ಕೆ ಅಥವಾ ವಶಕ್ಕೆ ತಗೊಳ್ಳೋಕ್ಕೆ ಬರ್ತಾರಲ್ಲ, ಅವಾಗೊಂದು ವಾಗ್ವಾದ ಇದ್ದೇ ಇರುತ್ತೆ. ಅವರ ಅಲ್ಲಿ ಸುತ್ತಮುತ್ತ ಯಾರ್ದಾದ್ರೂ ಮುಖದಲ್ಲಿ ನಗು ಬರಲೇಬೇಕು. ಯಾಕೆಂದರೆ ವಾಟಾಳ್ ನಾಗರಾಜ್ ಅವರು ಹಂಗೆ ಮಾಡಿಬಿಡ್ತಾರೆ. ವಾಟಾಳ್ ನಾಗರಾಜ್ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಇದನ್ನೇ ನಾನು ನಿನ್ನೆ ಹೇಳಿದ್ದು. ನೀವು ಬಂದ್ ಅಂತ ಹೇಳಿಬಿಡ್ತೀರಿ. ಬಂದಂತ ಹೇಳುವಂಥದ್ದು ಬಹಳ ಸುಲಭ. ಎಷ್ಟರ ಮಟ್ಟಿಗೆ ಸಂಘಟನೆಯವರು ಅವರೆಲ್ಲ ನಿಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ, ಏನು ಎತ್ತ ಅದು ಯಾವುದನ್ನು ಕೂಡ ನೋಡಲ್ಲ. ಮಾತೆತ್ತಿದ್ರೆ ಬಂದ್ 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 ಆಗಬೇಕು ಅಂತ ವಾಟಾಳ್ ನಾಗರಾಜ್ ಹೇಳ್ತಾರೆ. ಆದರೆ ನೋಡಿ, ಹೀಗೆ ಮನೆಯಿಂದ ಬರ್ತಿದ್ದಂಗೆ ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಾದ್ಮೇಲೆ ಬಂದಿಗೆ ಏನು ಬಂತ ಹೇಳಿ ಅದಕ್ಕೆ ಅರ್ಥ? 2 ಜನಕ್ಕೆ ತೊಂದರೆ ಆಗುತ್ತೆ. ದಿನನಿತ್ಯ ಕೂಲಿ ನಾಲಿ ಮಾಡಿ ಬದುಕ್ತಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ವ್ಯಾಪಾರ ವ್ಯವಹಾರ ವಹಿವಾಟಿರಲ್ವಲ್ಲ, ಎಷ್ಟು ತೊಂದರೆ ಆಗುತ್ತೆ. ಜನಸಾಮಾನ್ಯರು ಯಾವುದೋ ಕೆಲಸ ಕಾರ್ಯಗಳಿಗೆ ಅಂತ ಬೆಂಗಳೂರಿಗೆ ಬರ್ತಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಏನು ಎಷ್ಟು ಸಮಸ್ಯೆಗಳು ಎಷ್ಟಾಗ್ತವೆ ಅಂತ ಗೊತ್ತಾ? ಆದರೆ ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ಕೂಡ ಬಂದ್ ಪರ, ಯಾವಾಗಲೂ ಕೂಡ ಅವರ ಉತ್ಸಾಹವನ್ನು ಮೆಚ್ಚಬೇಕು. ಅದರಲ್ಲಿ 2 ಮಾತಿಲ್ಲ. ಅದರಲ್ಲಿ ಈ ಇಳಿ ವಯಸ್ಸಲ್ಲೂ ಕೂಡ ಅವ್ರ ಉತ್ಸಾಹ ಇದೆಯಲ್ಲ, ಅದು ಮೆಚ್ಚಬೇಕಾದಂಥ ಸಂಗತಿ. ಆದರೆ ಮಾತೆತ್ತಿದರೆ ಬಂದ್ ಅಂದುಬಿಡ್ತಾರೆ. ಸುತ್ತಮುತ್ತ ಇರುವಂಥವರು ಕೂಡ ಆ ಬಂದನ್ನು ಒಪ್ಪಲ್ಲ. ಇದು ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪುತ್ರಿ ಅನುಪಮಾ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ ವಾಟಾಳ್ ನಾಗರಾಜ್ ಅವರು. ಈ ರೀತಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಏನು ಗತಿ? ಇದನ್ನು ಖಂಡಿಸಬೇಕು. ನಮಸ್ಕಾರ. ನಾನು ಶ್ರೀ ವಾಟಾಳ್ ನಾಗರಾಜರವರ ಮಗಳು ಅನುಪಮಾ ವಾಟಾಳ್ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ತಂದೆಯವರು ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಅದು ಶಾಂತಿಯುತವಾದಂತಹ ಹೋರಾಟಕ್ಕೆ. ಅಖಂಡ ಕರ್ನಾಟಕ ಬಂದ್ ಯಾವ ಕಾರಣಕ್ಕೋಸ್ಕರ? ಕಾವೇರಿ ನೀರು ಹಾಗೂ ಕಳಸಾ ಬಂಡೂರು, ಮೇಕೆದಾಟು ಯೋಜನೆ ಹಾಗೂ ರೈತರ ಎಲ್ಲ ಬೇಡಿಕೆಗಳ ಪರವಾಗಿ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈ ರೀತಿಯಾದಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆದಿದ್ದರು. ಆದರೆ ಇವತ್ತು ನಡೆದಂಥ ವಿಚಾರ ತಮ್ಮೆಲ್ಲರಿಗೂ ನಾನು ಹೇಳಲೇಬೇಕು. ಇವತ್ತು ಅವರು ಬೆಳಗ್ಗೆ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೊರಡೋಕ್ಕೆ ಮುಂಚೆ ಅವರನ್ನು ಸಾವಿರಾರು ಜನ ಪೊಲೀಸ್ನವರು ಮನೆ ಒಳಗಡೆ ಬಂದು ಬಂಧನ ಮಾಡಿ ಕರ್ಕೊಂಡು ಹೋದರು. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತಹ ವಿಚಾರವೇ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋರಾಟ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಹೋರಾಟ ಮಾಡ್ಬೋದು, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದರೆ ಹೋರಾಟ ಮಾಡೋದಕ್ಕೂ ಮುಂಚೆನೆ ಬಂದು ಅವ್ರ ಬಾಯಿನ ಮುಚ್ಚಿಸಿ ಅವರು ಒಂದು ಮಾತು ಕೂಡ ಆಡಕ್ಕೆ ಬಿಡದೆ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿರೋದು ನಿಜವಾಗ್ಲೂ ಖಂಡನೀಯವಾದಂತಹ ವಿಚಾರ. ಇದೇ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಜನ್ಸಿ ಪರವಾಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬಹುದು. ಆದರೆ ಶ್ರೀ ವಾಟಾಳ್ ನಾಗರಾಜ್ರವರು ಈ ಕನ್ನಡ ನಾಡು ನುಡಿ ಭಾಷೆ ಜಲ ಇದರ ಬಗ್ಗೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡೋಕೆ ಬಿಡದೆ ಮನೆ ಒಳಗಡೆ ನುಗ್ಗಿ ಸಾವಿರಾರು ಜನ ಪೊಲೀಸ್ನವ್ರು ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು.